ಹನುಮನಾಗಿ ಅವತರಿಸಿದಾಗ ಮಹಾವ್ಯಾಕರಣಾಂಬೋಧಿ ಅಂತ ಶಬ್ದಶಾಸ್ತ್ರದಲ್ಲಿ ಸದಾ ವಿಹಾರ ಮಾಡಿದ ಮಹಾನುಭಾವರು ಅಂತ ಹೇಳಿದೆ. ಹಾಗಾಗಿ ಪುರಾಣಗಳನ್ನು ಅರ್ಥೈಸುವಾಗ ಯಾರ ಲಿಂಗಗಳನ್ನು ಅತಿ ಹೆಚ್ಚು ಪ್ರಸ್ತಾಪ ಮಾಡಿದ್ದಾರೆ ಆ ದೇವತೆಯನ್ನು ನಾವು ಚಿಂತನೆ ಮಾಡಲಿಕ್ಕೆ ಬರ್ತದೆ. ಹೀಗೆ ಪುರಾಣಜ್ಞ ಸುಮನಸಃ ಪುರಾಣಾಶ್ರಯ ಯುಕ್ತಯ, ಅವತ್ತಿನ ವಾಯುದೇವರ ಬಾಯಲ್ಲಿ ಬಂದ ಉಪನ್ಯಾಸ ಭಾರತಿಯನ್ನು ನೈಮಿಷೇಯ ಋಷಿಗಳು ಶ್ರವಣ ಮಾಡುವಾಗ ಆನಂದ ಪಡ್ತಾ ಇದ್ದದ್ದಲ್ಲದೆ ಮೊದಲೇ ಪುರಾಣಗಳನ್ನು ತಿಳಿದವರು ಇದ್ರಂಥವ್ರು. ಅಂಥವರಿಗೂ ಕೂಡ ಇವರು ಹೇಳುವಂಥ ಅವತ್ತಿನ ಆ ಪುರಾಣಗಳು ಅವರನ್ನು ಸೆಳಿಲಿಕ್ಕೆ ಶುರು ಮಾಡಿತಂತೆ. ಏನಿದು ಅಂತ ಅಂಥ ವಿಷಯಗಳನ್ನು ಹೇಳಿದ್ದಾರೆ. ಏತತ್ ಸರ್ವಂ ಯಥಾವೃತ್ತಂ ಆಖ್ಯಾನಂ ದ್ವಿಜಸತ್ತಮಾಹ ಋಷೀಣಾಂಚ ಪರಂ ಚೈತತ್ ಲೋಕತತ್ವಮನುತ್ತಮಂ. ಇಂತಿಷ್ಟನ್ನು ಹೇಳಿ ಅಧ್ಯಾಯದ ಕೊನೆಗೊಳಿಸುವಾಗ ವಾಯುದೇವರು ಈ ಪುರಾಣವನ್ನು ಹೇಳಿದರು ಅಂತ ಹೇಳಿ, ವಾಯುದೇವರು ನನಗಿದು ಬ್ರಹ್ಮದೇವರಿಂದ ಬಂದದ್ದು ಅಂತ ಅದನ್ನು ತಿಳಿಸಿ, ಇದನ್ನು ಯಾರು ಶ್ರವಣ ಮಾಡ್ತಾರೋ ಅವರು ಸಕಲ ಪಾಪದಿಂದ ಮುಕ್ತರಾಗ್ತಾರೆ ಅಂತ ಫಲಶ್ರುತಿಯನ್ನು ಹೇಳಿದ್ದಾರೆ. ಇದಿರಲಿ, ಎಲ್ಲ ಪುರಾಣದ ಕೊನೆಯಲ್ಲಿ ಅಧ್ಯಾಯದ ಕೊನೆಯಲ್ಲಿ ಹೇಳ್ತಾರೆ ಇದು. ಇನ್ನು ಮುಂದಿನ ಅಧ್ಯಾಯದಲ್ಲಿ ವಾಯುಮುಖದಿಂದ ಬಂದಂತಹ ಆ ಪುರಾಣ ಸಂಹಿತೆಯ ಒಳಗಿರುವ ಅಭಿಪ್ರಾಯಗಳು ಪ್ರಸ್ತಾಪ ಆಗ್ತವೆ. ಮೊದಲು ಸೃಷ್ಟಿಯ ಬಗ್ಗೆ ಹೇಳ್ತಾರೆ. ಸೃಷ್ಟಿ ಬಗ್ಗೆ ಎಲ್ಲ ಪುರಾಣಗಳಲ್ಲಿಯೂ ಕೂಡ ಮಾಹಿತಿ ಇದ್ದೇ ಇದೆ. ಯಾಕಂದರೆ ಪುರಾಣ ಲಕ್ಷಣಗಳಲ್ಲಿ ಮೊದಲನೇದ್ದೇ ಸರ್ಗ. ಸರ್ಗಶ್ಚ ಪ್ರತಿಸರ್ಗಶ್ಚ ಅಂತ ಪುರಾಣ ಲಕ್ಷಣಗಳಲ್ಲಿ ಸರ್ಗ ಮೊದಲನೇದ್ದು. ಈ ಪುರಾಣದೊಳಗೂ ಅದು ಪ್ರಸ್ತಾಪ ಆಗ್ತದೆ. ಅಂದರೆ ಪರಮಾತ್ಮ ಅವ್ಯಕ್ತ ತತ್ವಗಳ ಮೂಲಕವಾಗಿ ಸೃಷ್ಟಿಯನ್ನು ಪ್ರಾರಂಭ ಮಾಡುತ್ತಾನೆ. ಸತ್ವರಜಸ್ತಮೋ ಗುಣಗಳಿಗೆ ಇನ್ನೊಂದು ಹೆಸರು ಅವ್ಯಕ್ತ ಅಂತ. ಅದರಲ್ಲಿ ಸೃಷ್ಟಿ ಪ್ರಾರಂಭದಲ್ಲಿ ಅವ್ಯಕ್ತ ಅನ್ನೋದು ಸತ್ವರಜಸ್ತಮೋ ಗುಣಗಳು ಸಾಮ್ಯಾವಸ್ಥೆಯಲ್ಲಿರ್ತಾವೆ. ಎಲ್ಲ ಶ್ಲೋಕ ಹೇಳಲಿಕ್ಕೆ ಹೋಗಲ್ಲ, ಕೆಲವೊಂದನ್ನು ಮಾತ್ರ ನಾನು ರೆಫರೆನ್ಸ್ ಆಗಿ ಕೊಡೋ ಪ್ರಯತ್ನ ಪಟ್ಟಿರ್ತೀನಿ. ಸಾಮ್ಯಾವಸ್ಥೆ ಯಾವಾಗ ವಿಷಮತೆಗೆ ತಾಳುತ್ತದೆ ಅಂದರೆ ಗುಣ ಸಾಮ್ಯೆ ತದಾ ತಸ್ಮಿನ್ ಅವಿಭಾತಂ ತಮೋಮಯಂ, ಆ ಗುಣ ಸಾಮ್ಯತೆ ಇತ್ತು ಅಂತಾದರೆ ಆವಾಗ ಸೃಷ್ಟಿ ಸ್ಥಿತಿ ಇಲ್ಲ. ಅದು ವಿಷಮತೆಗೆ ತಿರುಗಿದಾಗ ಅದು ಮತ್ತೆ ಸೃಷ್ಟಿ ಸ್ಥಿತಿಗೆ ಬರ್ತದೆ ಅಂತ ಅದು ಎಲ್ಲ ಕಡೆಯಲ್ಲಿ ಪ್ರಸ್ತಾಪ ಪಡಿಸಿದಂತೆ ಇಲ್ಲೂ ಹೇಳ್ತಾ ಬರ್ತಾರೆ. ಅದರಂತೆ ಸೃಷ್ಟಿ ಮಾಡಿದ ಪರಮಾತ್ಮ. ಹಾಗೂ ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ. ಬ್ರಹ್ಮದಿಂದ ಮುಂದೆ ಸೃಷ್ಟಿ ಪ್ರಾರಂಭ ಆಯಿತು ಅಂತ ಅದನ್ನು ಹೇಳ್ತಾ ಬರ್ತಾರೆ. ಸರ್ಗೇಚ ಪ್ರತಿಸರ್ಗೇಚ ಕ್ಷೇತ್ರಜ್ಞೋ ಬ್ರಹ್ಮ ಸಂಹಿತಃ ಕರಣೈ ಸಹ ಪೃಚ್ಯಂತೆ ಪ್ರತ್ಯಾಹಾರೈ ತ್ಯಜಂತಿ ಚ. ಸೃಷ್ಟಿ ಮಾಡಿದಾಗ ಪ್ರತಿ ಸೃಷ್ಟಿಯಲ್ಲೂ ಕೂಡ ವ್ಯತ್ಯಾಸ ಇರಲ್ಲ, ಒಂದಿಷ್ಟು ವಿಷಯಗಳು ಸ್ಥಿರವಾಗಿರ್ತದಂತೆ. ಅಂದರೆ ಅವ್ಯಕ್ತ ತತ್ವದಿಂದ ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ ತತ್ವ, ಅಹಂಕಾರ ತತ್ವದಲ್ಲಿ 3 ಪ್ರಭೇದ: ವೈಕಾರಿಕ, ತೈಜಸ, ತಾಮಸ. ವೈಕಾರಿಕ ತತ್ವದಿಂದ ತತ್ವಾಭಿಮಾನಿ ದೇವತೆಗಳು, ತೈಜಸ ತತ್ವದಿಂದ ಇಂದ್ರಿಯಗಳು, ತಾಮಸ ತತ್ವದಿಂದ ಪಂಚಭೂತಗಳು ಪಂಚ ವಿಷಯ ಸಹಿತವಾಗಿ ಹುಟ್ಟುತ್ತವೆ. ಇದರಲ್ಲಿ ಯಾವತ್ತೂ ವ್ಯತ್ಯಾಸ ಆಗಲ್ಲ. ಇದರ ಅಭಿಮಾನಿ ದೇವತೆಗಳು ಕೂಡ ಅದರ ಜೊತೆಯಲ್ಲೇನೆ ಅವತರಿಸಿ ಬರ್ತಿರ್ತಾರೆ, ಹುಟ್ಟಿ ಬರ್ತಿರ್ತಾರೆ ಅಂತ ಅರ್ಥ. ಇದನ್ನು ಭಗವಂತನೇ ಮಾಡಬೇಕು ಈ ಸೃಷ್ಟಿಯನ್ನು, ಇದನ್ನು ಮತ್ತೊಬ್ಬರಿಂದ ಮಾಡುವಂಥದ್ದು ಅಲ್ಲ. ಹಾಗಾಗಿ ಇದು ವ್ಯತ್ಯಾಸ ಆಗ್ತದೆ ಅಂತ ತಿಳಿಬಾರ್ದು. ಇಲ್ಲಿ ಪದೇ ಪದೇ ಹಿರಣ್ಯ ಗರ್ಭ ಅನ್ನೋ ಶಬ್ದ ಬರ್ತಿರ್ತದೆ. ಸೃಷ್ಟಿಗಿಂತ ಪೂರ್ವದಲ್ಲಿ ಹಿರಣ್ಯ ಗರ್ಭ ಅಂತ ಬಂದರೆ ಅದನ್ನು ನಾರಾಯಣ ಪರವಾಗಿ ಚಿಂತನೆ ಮಾಡಬೇಕು. ಅನಂತರದ ವ್ಯವಸ್ಥೆ ಒಳಗೆ ಹಿರಣ್ಯ ಗರ್ಭ, ಅವನಿಗೆ ಜೊತೆಯಲ್ಲಿ ಪ್ರಜಾಪತಿ ಅಂತ ಒಂದು ಶಬ್ದ ಸೇರಿಸಿ ಆಡ್ತಿರ್ತಾರೆ ಪುರಾಣದಲ್ಲಿ. ನಾವು ಅದನ್ನು ನೋಡ್ಕೊಳ್ಳುವಾಗ ಎಚ್ಚರಿಕೆ ಇರಬೇಕು. ಪ್ರಜಾಪತಿ ಅಂತ ಶಬ್ದ ಆಡಿ ಬಂದಾಗ ಅದನ್ನು ಚತುರ್ಮುಖ ಅಂತ ಸೂಕ್ಷ್ಮವಾಗಿ ಗಮನಿಸಬೇಕು. ಪುರಾಣಗಳು ಕೆಲವೊಮ್ಮೆ ನಮಗೆ ಸಂಕೀರ್ಣವಾಗಿ ಹೇಳ್ತಾವೆ. ನಾವಲ್ಲಿ ಗೊಂದಲಕ್ಕೆ ಒಳಗಾಗದೇ ಇರಲಿಕ್ಕೆ ಅದಕ್ಕೆ ಆದಂತಹ ತಾತ್ಪರ್ಯ ನಿರ್ಣಯವನ್ನು ಚಿಂತನೆ ಮಾಡಿರಬೇಕು. ತಾತ್ಪರ್ಯ ಚಿಂತಿಸದೆ ಪುರಾಣ ನೋಡ್ಲಿಕ್ಕೆ ಹೊರಟ್ರೆ ದಾರಿ ತಪ್ಪಿ ಬಿಡ್ತದೆ. ಅದರದ್ದು ಅವಶ್ಯಕತೆ ಇದ್ದೇ ಇದೆ ತಾತ್ಪರ್ಯದ್ದು. ಇಲ್ಲೂ ಕೂಡ ಆ ವಾಕ್ಯಗಳಿಗೆ ಅರ್ಥ ಮಾಡಿಕೊಳ್ಳುವಾಗ ಸ್ವಲ್ಪ ನಾವು ಆ ಎಚ್ಚರ ವಹಿಸಬೇಕಾಗ್ತದೆ.
ಅದಕ್ಕೆ ಕೊನೆಗೆ ಈ ಶ್ಲೋಕವನ್ನು ನಾನು ನೋಡಿದೆ. ಇನ್ನೂ ಒಂದು ವಿಶೇಷ ಅಂದರೆ ಈ ಪುರಾಣದಲ್ಲಿ ಹರಿಯ ಪಾರಮ್ಯವನ್ನು ಹೇಳಿದರೂ ಕೂಡ ಅನಂತರದಲ್ಲಿ ಅಧ್ಯಯನ ಮಾಡೋರಿಗೆ ಆ ಪಾರಮ್ಯದ ಕಡೆ ದೃಷ್ಟಿ ಹೋಗಲಿಲ್ಲ ಅನ್ನೋದು ದುರಂತ. ಯಾವಾಗಲೂ ಅಷ್ಟೆ, ಎಲ್ಲ ಪುರಾಣಗಳಿಗೂ ಹರಿಪಾರಮ್ಯ ಹೇಳಿದೆ, ನೋಡುವವರಿಗೆ ಕೆಲವರಿಗೆ ಮಾತ್ರ ಆ ಹರಿಪಾರಮ್ಯದ ಕಡೆ ದೃಷ್ಟಿ ಹೋಗಲ್ಲ. ಆ ಹೇಳುವ ಶೈಲಿಯೂ ಹಾಗೇ ಇದೆ. ಗರ್ತೋದಕಂ ಸಂಬುದಾಸ್ತು ಹರೇಯುಶ್ಚಾಪಿ ಪಂಚಮಾಹ ಅಂತ ಹೇಳ್ತಾ ಮುಂದೆ ಆಪೋ ನಾರಾಯ ಇತಿ ಪ್ರೋಕ್ತಾ ಆಪೋ ವೈ ನರಸೂನವಃ ತಸ್ಮಾನ್ ನಾರಾಯಣ ಇತಿ. ನೋಡಿ, ಈ ಶ್ಲೋಕ ಇದೆ ಅಲ್ಲ, ಇದು ಆಪೋ ನಾರಾಯ ಇತಿ ಪ್ರೋಕ್ತ, ಇದು ಬ್ರಹ್ಮಾಂಡೆ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ ಕೆಲವು ಕಡೆ. ಇದು ಹರಿವಂಶದಲ್ಲಿಯೂ ಬಂದಿದೆ. ಇದು ಬೇರೆ ಇನ್ನು ಕೆಲವು ಪುರಾಣಗಳಲ್ಲೂ ಈ ಶ್ಲೋಕ ಅನುವೃತ್ತಿ ಆಗ್ತದೆ. ಅಂದರೆ ಸೃಷ್ಟಿಯ ಮೊದಲು ಎಲ್ಲೆಡೆಯಲ್ಲಿ ನೀರು ತುಂಬಿತ್ತು, ನೀರಿನಲ್ಲಿದ್ದ ಆಲದ ಎಲೆಯಲ್ಲಿ ಪರಮಾತ್ಮ ಇದ್ದ, ನೀರು ಅವನಿಗೆ ಅಯನವಾಯಿತು, ನೀರಿನೊಳಗೂ ಇರುವ ಭಗವಂತನಿಗೆ ನಾರಾಯಣ ಅಂತ ಹೆಸರು ಬಂತು ಅಂತ. ಯೋಚನೆ ಮಾಡ್ರಿ, ಇದು ಅನ್ಯತ್ರ ಪ್ರಸಿದ್ಧ ಶಬ್ದ ಅಲ್ಲ, ಉಭಯತ್ರ ಪ್ರಸಿದ್ಧ ಶಬ್ದವೂ ಅಲ್ಲ. ಈ ನಾರಾಯಣ ಅನ್ನೋ ಶಬ್ದ ಇದೆ ಅಲ್ಲ, ನಾರಾಯಣ, ವಿಷ್ಣು, ಬ್ರಹ್ಮ, ಪರಮಾತ್ಮ, ಆತ್ಮ, ಈ ಆತ್ಮ ಬ್ರಹ್ಮಾದಿ ಶಬ್ದಗಳು ಕೆಲವು ಇದ್ದಾವೆ. ಇದು ಯಾವಾಗಲೂ ನಮ್ಮ ತಲೆ ಒಳಗಿರಬೇಕು. ಇದನ್ನು ಇಟ್ಕೊಂಡು ಪುರಾಣದ ಅಧ್ಯಯನ ಮಾಡಲಿಕ್ಕೆ ಹೊರಟ್ರೆ ಆ ಅನ್ಯತ್ರ ಅಲ್ಲದೆ ಉಭಯತ್ರನೂ ಅಲ್ಲದೆ ತತ್ರ ಏವ ಪ್ರಸಿದ್ಧ ಶಬ್ದಗಳು. ಹಾಗಾಗಿ ಈ ಪುರಾಣದಲ್ಲಿ ವಿಶೇಷವಾಗಿ ನಾರಾಯಣನ ಪಾರಮ್ಯ ಬಂದಿದೆ ಅನ್ನೋದು ತಿಳಿತದಲ್ವೇ. ಪುರಾಣಗಳ ಅಧ್ಯಯನದ ಮಹತ್ವ, ಅದರ ಉದ್ದೇಶ ಏನು? ಆದಾವಂತೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ. ಯಾವುದೇ ಪುರಾಣ ನೋಡಿ, ಅವುಗಳ ಮುಖ್ಯ ಉದ್ದೇಶವೇ ವೇದಗಳ ಉದ್ದೇಶ, ಪುರಾಣಗಳ ಉದ್ದೇಶ ಏನು, ಐದಂಪರ್ಯ ಏನು ಅಂತ ಚಿಂತಿಸ್ಬೇಕಲ್ಲ. ಸ್ಪಷ್ಟವಾಗಿ ಹೇಳಿದ್ದಾರೆ. ಭಗವಂತನ ಮಹಾತ್ಮ್ಯ ಜ್ಞಾನ ಎಲ್ಲ ಓದಿದ್ವಿ, ಏನೆಲ್ಲ ತಿಳುವಳಿಕೆ ಬರ್ಬೋದು ಮುಂದೆ ಮುಂದೆ ನಿಮಗೆ ತಿಳಿಸ್ತೇನೆ. ಯಾವುದೋ ಒಂದು ಮಾವಿನ ಮರದ ಬಗ್ಗೆ ಹೇಳ್ತಾರೆ, ಬರೀ ಏನು ಆ ಮಾವಿನ ಮರದ ಬಗ್ಗೆ ವರ್ಣನೆ, ಒಂದು ನಿಷಧ ಅಂತ ಒಂದು ಬೆಟ್ಟದ ಬಗ್ಗೆ ಹೇಳ್ತಾರೆ, ಮೇರು ಅಂತ ಒಂದು ಪರ್ವತ ಅದ್ರ ಬಗ್ಗೆ, ಪ್ಲಕ್ಷ ಅಂತ ಒಂದು ದ್ವೀಪ, ಜಂಬೂ ದ್ವೀಪದ ಬಗ್ಗೆ ಹೇಳ್ತಾರೆ. ಈಗ ಬ್ರಹ್ಮಾಂಡದ ವಿವರಣೆಯಲ್ಲಿ ಸಪ್ತದ್ವೀಪ ಸಪ್ತ ಸಾಗರಗಳ ಪರಿಚಯ ಮಾಡ್ತಾ ಒಂದು ಮಾತು ಬರ್ತದೆ. ಸಾವಿರಾರು ದ್ವೀಪಗಳಿದ್ದಾವೆ, ಆ ಸಾವಿರಾರು ದ್ವೀಪಗಳನ್ನು ಹೇಗೆ ಏಳೇ ದ್ವೀಪದಲ್ಲಿ ಅಂತರ್ಭಾವ ಮಾಡಬೇಕು ಅನ್ನುವ ಪ್ರಕ್ರಿಯೆಯನ್ನು ಈ ಪುರಾಣ ಹೇಳ್ಕೊಡ್ತದೆ. ನಮ್ಮ ಕಲ್ಪನೆಯಲ್ಲಿ ಸಪ್ತದ್ವೀಪ ಸಪ್ತ ಸಾಗರ ಅಷ್ಟೇ ಅಲ್ವಾ? ಆದರೆ ಇಲ್ಲಿ ಹೇಳ್ತಾರೆ, ಇಲ್ಲ, ಸಾವಿರಾರು ದ್ವೀಪಗಳಿದ್ದಾವೆ, ಅವುಗಳನ್ನೆಲ್ಲ ಈ ದ್ವೀಪದಲ್ಲಿ ಅಂತರ್ಭಾವ ಮಾಡೋದನ್ನು ನಾವು ಹೇಳ್ಕೊಡ್ತೇವೆ ಅಂತ ಪುರಾಣದಲ್ಲಿ ಪ್ರತಿಜ್ಞೆ ಮಾಡಿದ್ದಾರೆ. ಇಂತಹ ಒಂದು ಅಪೂರ್ವವಾದ ಚಿತ್ರಣನೂ ಇದೆ. ಮುಂದೇನು ಕ್ಯಾಲ್ಕುಲೇಟ್ ಮಾಡಿದ್ವಿ, ಸರಿ, ಸಾವಿರಾರು ದ್ವೀಪ ಇದ್ದಾವೆ, 7 ದ್ವೀಪದಲ್ಲಿ ಅಂತರ್ಭಾವ ಮಾಡೋದನ್ನು ಹೇಳ್ಕೊಡ್ತೀವಿ. ಮುಂದೆ ಹೀಗೆ ಮಾವಿನ ಮರದ ಬಗ್ಗೆ ಹೇಳಿದ್ವಿ. ಮುಂದೆ ತಿರಿಯ ಗಿಯೋನಿಗಳ ಸೃಷ್ಟಿಯ ಬಗ್ಗೆ ಹೇಳ್ತಾರೆ. ಮುಂದೇನು ಮೀನು, ಆ ಮೀನಿನ ಆಕಾರ, ಮೀನು ಹುಟ್ಟು, ಮೀನಿನ ಬಣ್ಣ, ಮೀನಿಗೆ ಕೋರೆ ಇರೋದು, ಮೀನಿಗೆ ಕೋರೆ ಹಲ್ಲು ಇಲ್ಲದೆ ಇರೋದು, ಮುಂದೇನು ಆಮೇಲೆ ಎಲ್ಲವೂ ಜಿಯೋಗ್ರಫಿ ಚಾನಲ್ ಆಗಿಬಿಟ್ರೆ ಅದರ ಉದ್ದೇಶ ಏನು, ಅದರ ಫಲ ಏನು, ಸಾರ್ಥಕ ಏನು, ಅದರ ತಿಳುವಳಿಕೆಗೆ ಕೆಲವು ವಿಷಯಗಳನ್ನು ತಿಳಿದಾಗ ಅದರದ್ದೇ ಆದಂತಹ ಉದ್ದೇಶ ಬೇಕಲ್ಲ. ಹಾಗಾಗಿ ಪುರಾಣ ಸಾಹಿತ್ಯಗಳ ಉದ್ದೇಶ ಏನು ಅಂತ ಮೊದಲು ತಿಳ್ಕೊಂಡು ಆಮೇಲೆ ಪುರಾಣಗಳ ಒಳಗೆ ಪ್ರವೇಶ ಮಾಡೋದು ಬಹಳ ಉತ್ತಮ. ಇತ್ತೀಚೆಗೊಂದು ದೊಡ್ಡ ಪ್ರಭಾವ ಏನು ಅಂದರೆ, ಎಲ್ಲ ಕಡೆಯಲ್ಲೂ ಯಾವುದನ್ನೇ ಹೇಳಿದರೂ ಮಾನವರಿಗೆ ಬೇಕಾದಂಥ ವಿಷಯವನ್ನು ಪುರಾಣ ಹೇಳ್ತದೆ, ಹಿಂಗೊಂದು ಮುಖವಾಗಿ ಪ್ರವೇಶ ಮಾಡೋದು. ಇನ್ನು ಕೆಲವು ಕಡೆ ಕೆಲವರು ತಲೆ ಒಳಗೆ ಏನು ಬಂದ್ಬಿಟ್ಟಿದೆ ಅಂದರೆ, ಎಲ್ಲೆಲ್ಲೆಲ್ಲಿ ಜಾತಿ ಬಗ್ಗೆ ಪುರಾಣ ಹೇಳಿದೆ, ಹೀಗೆ ಒಂದು ಸಂಶೋಧನೆ ಮೊದಲೇ ತಲೆ ಒಳಗೆ ಇಟ್ಕೊಂಡೇ ಹೊರಟಿರ್ತಾರೆ. ಇಲ್ಲಿ ಬರೀ ಆ ಜಾತಿಗೆ ಸಂಬಂಧಪಟ್ಟವ್ರದ್ದು ಅಷ್ಟೇ ವಿಷಯ ಬಂದಿದೆ ನೋಡ್ರಿ ಅಂತ ಹೇಳ್ತಿರ್ತಾರೆ. ಅಲ್ಲ, ಹಿಂಗೆ ತಲೆ ಒಳಗೆ ಇಟ್ಕೊಂಡು ನೋಡ್ಲಿಕ್ಕೆ ಶುರು ಮಾಡಿದರೆ ಅದು ಅವನಿಗೆ ಅದನ್ನೇ ತೋರಿಸ್ತದೆ, ಅದು ಅನಿವಾರ್ಯ ಇದೆ. ಇನ್ನು ಕೆಲವರಿಗೆ ಇನ್ನೊಂದು ಹೇಳ್ತದೆ, ಕೇವಲ ಅಲ್ಲಿ ಹೇಳುವಂಥ ಕರ್ಮದ ಭಾಗ, ಬರೀ ಅದನ್ನು ಮಾಡು ಇದನ್ನು ಮಾಡು ಅಂತ ಒಂದು ಕರ್ಮದ ಬಗ್ಗೆ.
ಇವೆಲ್ಲ ಏನು ಕರ್ಮ, ಜಾತಿಯೋ ಅಥವಾ ಇನ್ಯಾವುದೋ ಒಂದು ವೃಕ್ಷವೋ ಪರ್ವತವೋ ಬೆಟ್ಟದಲ್ಲಿ ಮೇಲ್ಗಡೆಯಿಂದ ಹರಿಯುವ ನದಿಗಳು ಹೇಳ್ತದೆ, ಇಲ್ಲೇ ಹೇಳ್ತದೆ. ಈಗ ಎಷ್ಟು ಬೆಟ್ಟಗಳಲ್ಲಿ ಹರಿಯುವ ನದಿಗಳು ಎಲ್ಲ ಹೇಳ್ತದೆ. ಉದ್ದೇಶ ಏನು, ಮುಂದೆ ಏನು ಅದರಿಂದೆಲ್ಲ ಹೇಳಿದ ಲಾಭ ಏನು? ಇದೆಲ್ಲ ಪರಮಾತ್ಮನ ಸ್ಥೂಲ ರೂಪ. ಆ ಸ್ಥೂಲ ರೂಪದೊಳಗೆ ಭಗವಂತನ ಶಕ್ತಿ ಇದೆ, ಅವನ ಶಕ್ತಿಯಿಂದ ಪ್ರೇರೇಪಿತವಾಗಿ ಈ ಪ್ರಪಂಚ ನಡೀತಾ ಇದೆ ಅನ್ನೋ ಅನುಸಂಧಾನ ಬರೆಸೋದೇನೆ ಅದರ ಉದ್ದೇಶ ಆಗಿದೆ. ನೀನು ಸಮುದ್ರ ನೋಡು, ಸಮುದ್ರದ ಮಹಿಮೆಯನ್ನು ಅರಿ, ಅಗಾಧ ಅಲೆಗಳನ್ನು ಕಣ್ಣರಳಿಸು, ಆದರೆ ಆ ಸಮುದ್ರದ ಪ್ರತಿ ಅಲೆಗಳ ಹಿಂದಿರುವ ಭಗವಂತನ ಮಹಿಮೆ, ಅವನ ಗಾಂಭೀರ್ಯವನ್ನು ಚಿಂತನೆ ಮಾಡು. ಯಾರು ಬೇಡ ಅಂತಾರೆ? ಶಬ್ದದಿಂದ ಪ್ರತಿಪಾದ್ಯ ವಸ್ತುವಿನಲ್ಲಿ ಅದರ ಹಿಂದಿರುವ ಅಗಾಧವಾದ ಭಗವಂತನ ಶಕ್ತಿಯನ್ನು ನೋಡು. ಇದಲ್ವೇ ಉದ್ದೇಶ? ಹಾಗಾಗಿ ಆ ನಾಮ, ಆ ಅಕ್ಷರ, ಆ ಪದ, ಆ ಪ್ರತಿವಾಕ್ಯ, ಆ ಸಾಲು, ಅದು ವ್ಯಾಸರ ಮುಖದಿಂದ ಹೊರಹೊಮ್ಮಿದ್ದೇನಿದೆ ಅಲ್ಲ ಪುರಾಣದಲ್ಲಿ, ಅದು ಪ್ರತಿಯೊಂದು ಕೂಡ ಆ ಭಗವಂತನ ಮಹಿಮೆಯನ್ನು ಸಾರುವ ಉದ್ದೇಶದಿಂದ ಹೊರಟಿದೆ. ಹಾಗಾಗಿ ಪುರಾಣಗಳ ಐದಂಪರ್ಯ ಭಗವಂತನ ಮಹಿಮೆ ಸಾರೋದು. ಅದಕ್ಕೆ ಅದೊಂದು ಪ್ರಸಿದ್ಧವಾದ ಮಾತನ್ನು ಉದಾಹರಿಸಿದೆ. ಆದಾವಂತೇಚ ಮಧ್ಯೇಚ ಸರ್ವತ್ರ ವಿಷ್ಣು ಗೀಯತೆ. ಇದು ಎಲ್ಲ ಕಡೆಯಲ್ಲಿ ಅಪ್ಲೈ ಮಾಡಿಕೊಳ್ಳೇಬೇಕಾದ ಮಾತು. ಈ ಪುರಾಣವನ್ನು ನೋಡುವಾಗಲೂ ನಾರಾಯಣ ನಾಮವನ್ನು ನಿರ್ವಚನ ಮಾಡಿ ತೋರಿಸೋದ್ರ ಮೂಲಕ ಸೃಷ್ಟಿಯ ಪ್ರಕ್ರಿಯೆಯನ್ನು ಹೇಳುವಾಗ ಭಗವಂತನ ಪಾರಮ್ಯವನ್ನು ಸ್ಫುಟವಾಗಿ ವ್ಯಾಖ್ಯಾನ ಮಾಡ್ತಾರೆ. ನೋಡಿ, ನಾರ ಅನ್ನೋ ಶಬ್ದ ನೀರು ಅನ್ನೋ ಅರ್ಥದಲ್ಲಿದೆ ಅಂತ ಪುರಾಣದಲ್ಲಿ ಆಪೋ ನಾರಾ ಇತಿ ಪ್ರೋಕ್ತಾಹ ಅಂತ. ಇದೇ ಪುರಾಣ ಸ್ವಾರಸ್ಯ. ಈ ಅಂಡ ಹುಟ್ಟಿತಲ್ಲ, ಈ ಪುರಾಣದ ಹೆಸರು ಬ್ರಹ್ಮಾಂಡ ಅಂತ. ಈ ಅಂಡ ಹುಟ್ಟಿತಲ್ಲ, ಹುಟ್ಟಿದ ಈ ಅಂಡ ಯಾವುದರಲ್ಲಿ ಹುಟ್ಟಿತು ಅಂತ ಪ್ರಶ್ನೆ. ಪ್ರಳಯ ಕಾಲದ ನೀರಿನಲ್ಲಿ ಹುಟ್ಟಿತು ಅಂತ ಹೇಳ್ತಾರೆ. ಆ ಪ್ರಳಯ ಕಾಲದ ನೀರಿಗೆ ನಾರ ಅಂತ ಹೆಸರು. ಅಲ್ಲಿ ಪರಮಾತ್ಮ ಮಲಗಿದ್ದರಿಂದಲೇ ಅವನಿಗೆ ನಾರಾಯಣ ಅಂತ ಹೆಸರು. ಯೋಚನೆ ಮಾಡಿ, ಯಾವ ಪ್ರಳಯ ಕಾಲದ ನೀರು ನಾರ ಅನ್ನೋ ಶಬ್ದದಿಂದ ಕರೆಸ್ಕೊಳ್ತದೆ, ಅಲ್ಲಿ ಈ ಅಂಡ ಹುಟ್ಟಿದೆ. ಹಾಗಾದರೆ ಈ ಅಂಡದ ಹುಟ್ಟಿನ ಹಿಂದಿರುವವನು ನಾರಾಯಣ ಅಂತಾದ ಮೇಲೆ ಈ ಪ್ರಪಂಚದ ಸೃಷ್ಟಿಕರ್ತ ಯಾರು ಅಂತ ಹೇಳಿದಾಗಾಯ್ತು? ನಾರಾಯಣ ಅಲ್ವೇ? ಹಾಗಾದರೆ ಈ ಬ್ರಹ್ಮಾಂಡ ಪುರಾಣದ ಒಳಗಿರುವ ರಹಸ್ಯವನ್ನು ನಾವು ಹುಡುಕ್ಲಿಕ್ಕೆ ಹೊರಟಂಗೆ ಯಾವ ಅಂಡ ತನ್ನ ಉತ್ಪತ್ತಿಯ ಹಿಂದೆ ಯಾರನ್ನು ಒಳಗೊಂಡಿದೆಯೋ ಅದನ್ನು ಹೇಳಲಿಕ್ಕೆ ಈ ಪುರಾಣ ಹೊರಟಿದೆ. ಅದಕ್ಕಿದು ಬ್ರಹ್ಮಾಂಡ ಪುರಾಣ ಅಂತ ಅರ್ಥ.